ನಮಸ್ಕಾರ. ನಾನು ಈ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ಮಾಣ ಎಲ್ಲ ನಾನೇ ಮಾಡಿದ್ದೀನಿ. ಇದರಲ್ಲಿ ಒಂದು ಸಾಂಗ್ ಬರುತ್ತೆ, ಈ ಕತೆಗೆ ಸಂಬಂಧಪಟ್ಟ ಸಾಂಗು. ಈ ಸಾಂಗ್ ಅನ್ನು ಯಾರಾದ್ರೂ ಗೆಸ್ ಮಾಡಿ ಆ ಕತೆ ಸಾರಾಂಶ ಹೇಳಿದ್ರೆ ಅವ್ರಿಗೆ 10,000 ರೂಪಾಯಿ ಬಹುಮಾನ. ಇದೇ ನಮ್ಮ ಲಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಸಾಂಗ್ ಬಿಡುಗಡೆ ಆಗುತ್ತೆ. ಈ ಕೆಲವೇ ದಿನಗಳಲ್ಲಿ ಬರುತ್ತೆ. ಅದನ್ನ ಗೆಸ್ ಮಾಡಿ ಡಿಸ್ಪ್ಲೇ ಬರೋ ನಂಬರ್ಗೆ ಫೋನ್ ಮಾಡಿದ್ರೆ 10,000 ರೂಪಾಯಿ ಬಹುಮಾನ ನಮ್ಮ ಕಡೆಯಿಂದ ಸಿಗುತ್ತೆ. ಇದೆಲ್ಲ ಮಾಡಿರೋದಕ್ಕೋಸ್ಕರ ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂಡು. ನಮಸ್ತೆ, ನನ್ನ ಹೆಸರು ಅಮ್ಮಾಜಿ ಸಿದ್ದೇಶ್. ಈ ಏನು ಉಶು ಚಲನಚಿತ್ರದ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಏನು ನಮ್ಮ ಪ್ರೊಡ್ಯೂಸರು ಅವರೇ ಸಹ ಕಥೆಯನ್ನು ರೆಡಿ ಮಾಡಿ, ಚಿತ್ರಕಥೆ ರೆಡಿ ಮಾಡಿ, ಅದಕ್ಕೊಂದು ಈ ಸಮಾಜಕ್ಕೆ ಯಾವ ರೀತಿ ಈಗಿನ ಪ್ರಸ್ತುತ ಸಮಾಜದ ಒಂದು ಚಿಂತನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಸಿನಿಮಾ, ಈ ಕಿರುಚಿತ್ರ ಭವಿಷ್ಯ ಇದು ದೊಡ್ಡ ಚಿತ್ರ ಆಗಂತ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಕಥೆನ ಇವರು ಸದ್ಯಕ್ಕೆ ನಾವೆಷ್ಟು ಇದು ನಾವು ಸಮಾಜಕ್ಕೆ ಯಾವ ರೀತಿ ಒಂದು ಪಶ್ಚಾತ್ತಾಪ ಪಟ್ಟು, ಪ್ರಾಯಶ್ಚಿತ್ತ ಪಟ್ಟು ನಮ್ಮ ಜೀವನದ ಬಗೆಗಳನ್ನ ತಿದ್ದುಪಡಿ ಮಾಡ್ಕೊಂಡ್ರೆ ಅಮೂಲ್ಯವಾಗಿ ನಮ್ಮ ಜೀವನ ಉಜ್ವಲವಾಗುತ್ತೆ ಅನ್ನೋ ಒಂದು ಈ ಕತೆ ಸಾರಾಂಶ. ಇಲ್ಲಿ ಈ ಸಮಾಜದಲ್ಲಿ 100ಕ್ಕೆ 100ರಷ್ಟು ನಡೀತಿರಕ್ಕಂತ ಸತ್ಯ ಕಥೆಗಳನ್ನ ಕಾಲ್ಪನಿಕ ದೃಶ್ಯದ ಮುಖೇನ ನಾವು ಇಲ್ಲಿ ತಿಳಿಸಿದ್ದೀವಿ. ಅಂದ್ರೆ ಈ ಸಿನಿಮಾದಲ್ಲಿ ಪ್ರಪ್ರಥಮವಾಗಿ ನನಗೆ ಗೊತ್ತಿರೋ ಪ್ರಕಾರ ಯಾರು ಮಾಡಿದ್ರೆ ಗೊತ್ತಿಲ್ಲ, ನಾನು ಯೂಟ್ಯೂಬ್ ಸರ್ಚ್ ಮಾಡಿದ್ರ ಮುಖೇನ ಯಾವುದೇ ಸಹ ಕಿರುಚಿತ್ರದಲ್ಲಿ ಸಾಂಗ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದ್ರೆ ನನಗೆ ಗೊತ್ತಿಲ್ಲ, ಕ್ಷಮೆ ಇರಲಿ. ಆದ್ರೂ ಸಹ ಅದ್ಭುತವಾಗಿ ಅದೇ ನಮ್ಮ ಪ್ರೊಡ್ಯೂಸರ್ ಏನು ಸಿದ್ದಪ್ಪನವ್ರು ಇದಾರೋ ಅವರು ಅದ್ಭುತವಾಗಿ ಸಾಂಗ್ನ ಕ್ರಿಯೇಟ್ ಮಾಡಿದರೆ ಆ ಸಾಂಗ್ನು ಬಹಳ ಅದ್ಭುತವಾಗಿ ಬಂದಿದೆ. ಕಿರುಚಿತ್ರದಲ್ಲಿ ಯಾವ ರೀತಿ ಒಂದು ಎಮೋಷನಲ್ಲು, ಒಂದು ನಮ್ಮ ಈ ಸಮಾಜದಲ್ಲಿ ಒಂದು ಹೆಣ್ಣಿಗೂ ಒಂದು ಗಂಡಿಗೂ ಯಾವ್ಯಾವ ರೀತಿ ವೈಪರೀತ್ಯಾಗ ವೈಮನಸ್ಸಾಗಿ ಸಂಸಾರಗಳು ಹಾಳಾಗ್ತವೆ, ಅದನ್ನ ನಾವು ಯಾವ ರೀತಿ ಸರಿಪಡಿಸ್ಕೊಳ್ಬೋದು ಅಂತ ಬಹಳ ಸರಳವಾಗಿ, ನೈಜವಾಗಿ ಇದನ್ನ ತಿಳ್ಸಕ್ಕೆ ಹೋಗಿದ್ದಾರೆ. ಸತ್ಯ ಅವ್ರು ಹೇಳ್ಬೇಕು ಅಂತಂದ್ರೆ ಈ ಕತೆ ಒಂದು ಅದ್ಭುತವಾಗಿದೆ. ಇದು ಸಮಾಜಕ್ಕೆ ಒಂದು ಸಂದೇಶ ಕೊಡುತ್ತೆ. ತಾವುಗಳೆಲ್ಲರೂ ಸಹ ನಮ್ಮ ಶಿರಾ ಜನತೆ, ಮದ್ಲೂರು ಜನತೆ ಸಹಕಾರದಿಂದ ತುಮಕೂರು ಡಿಸ್ಟಿಕ್ ನಮ್ಮ ಎಲ್ಲ ಒಂದು ಏನು ಕಲಾವಿದರುಗಳೆಲ್ಲ ಸೇರ್ಕೊಂಡು ಮಾಡಿದೀವಿ. ಕರ್ನಾಟಕದ ಎಲ್ಲಾ ಸಹ ಕಲಾಭಿಮಾನಿಗಳು ಈ ನಮ್ಮ ಕಿರುಚಿತ್ರವನ್ನು ಯಶಸ್ಸಾಗಬೇಕು, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮದ್ಲೂರು ಶಿವಕುಮಾರು, ರಂಗಭೂಮಿ ಕಲಾವಿದ. ಈಗ ಮದ್ಲೂರು ಭಾಗದಲ್ಲಿ ನಾವು 4 ಅಂತ ಒಂದು ಕಿರುಚಿತ್ರನ ಚಿತ್ರೀಕರಣ ಮಾಡಿದ್ವಿ. ಇಲ್ಲಿ ಈ ಚಿತ್ರದಲ್ಲಿ ಗಿಲ್ಲಿ ನಟ ಮತ್ತು ಲಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಅವ್ರನ್ನ ಎಲ್ಲೋ ಇದನ್ನ ಇಲ್ಲಿ ಗ್ರಾಮಾಂತರ ಪ್ರದೇಶಗಳಿಗೆ ಕರ್ಕೊಂಬಂದು ನಾವು ಈ ಚಿತ್ರ ನಿರ್ಮಾಣ ಮಾಡಿದಂಥ ನಮ್ಮ ಸಿದ್ದೇಶ್ ಅವರು ಪರಿಶ್ರಮ ಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರೋದು ಇದು. ಈ ಚಿತ್ರ RR ಸಿನಿಮಾ ಇರ್ಬೋದು, ಮತ್ತೆ ಸಾಮಾಜಿಕ ಮತ್ತೆ ಕೌಟುಂಬಿಕ ಚಿತ್ರ ಅಂತ ಹೇಳ್ಬೋದು. ಇದು ಅದೇ ಸಸ್ಪೆನ್ಸ್, ಅದನ್ನ ಕಂಡುಹಿಡಿಬೇಕು ಇದು ಯಾವ ತರ ಚಿತ್ರ ಅಂತ. ಆ ತರ ಒಂಥರ ಸಸ್ಪೆನ್ಸ್ ಇಟ್ಕೊಂಡ್ಬಿಟ್ಟು ಯಾವುದೇ ಒಂದು RR ಸಿನಿಮಾಕ್ಕಿಂತ ಕಡಿಮೆ ಇಲ್ಲ ಅನ್ನೋ ತರ ಒಂದು ಕಿರುಚಿತ್ರ ಆದ್ರೂ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ಸ್ ಅನ್ನು ಇಟ್ಬಿಟ್ಟು ಒಂದು ಮೂವಿ ಫೀಲ್, ಒಂದು 2.5 ಗಂಟೆ 3 ಗಂಟೆ ಚಿತ್ರ ನೋಡಿದಷ್ಟು ಅನುಭವ ಆಗಂತ ಚಿತ್ರ ಅಂದ್ರೆ ತಪ್ಪಾಗಲಾರದು ಇದು. ಯಾಕೆಂದ್ರೆ ಈಗ ನಾವಿಲ್ಲಿ ನಮ್ಮ ಮದ್ಲೂರು ಸುತ್ತಮುತ್ತನೇ ಎಲ್ಲಾ ಲೊಕೇಶನ್ ಹುಡುಕ್ಬಿಟ್ಟು ಎಲ್ಲಾ ಭಾಗದಲ್ಲೂ ಚಿತ್ರೀಕರಣ ಮಾಡಿದೀವಿ. ಮದ್ಲೂರ್ನ ಯುವಕ ಮಿತ್ರರನ್ನ ಈ ಚಿತ್ರದಲ್ಲಿ ತೊಡಗಿಸ್ಬಿಟ್ಟು ಎಲ್ಲರಿಗೂ ಅವಕಾಶ ಕೊಟ್ಟು ಈ ನಮ್ಮ ರಾಜ್ಯದಲ್ಲೇನೆ ಈಗ ಇವ್ರದ್ದು ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡ್ಬಿಟ್ಟು ಇಡೀ ರಾಜ್ಯದಲ್ಲಿ ಈ ಚಿತ್ರ ನೋಡೋಂತಾಗುತ್ತೆ. ಇದು ಮದ್ಲೂರು ಮುಂಚೆಯಿಂದಲೂ ಒಂದು ಇತಿಹಾಸ ಐತೆ. ಈ ಮದ್ಲೂರ್ನ ಹೆಸರನ್ನ ಇನ್ನೂ ಒಂದು ಹಂತಕ್ಕೆ ಕೊಂಡೊಯ್ಬೋದು ಈ ಚಿತ್ರ ಅನ್ನೋದು ನನ್ನ ಹೆಸರು ವೆಂಕಟೇಶಾಚಾರ್ ಅಂತ, ತುಮಕೂರು. ನಾವು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದೀವಿ. ಇವತ್ತು ಮೊದಲು ನಮ್ಮ ಕಾಲದಲ್ಲಿ ಚಲನಚಿತ್ರ ಆಕ್ಟ್ರೆಸ್ ಅಂತಂದ್ರೆ ಏನೋ ಒಂದು ಅದ್ಭುತ ಇತ್ತು. ಸಿನಿಮಾ ಮಾಡೋದಕ್ಕೆ ತುಂಬಾ ಶ್ರಮ ಪಡ್ಬೇಕಿತ್ತು. ಇವತ್ತು ಹೆಂಗೆ ಅಂತಂದ್ರೆ ನಮ್ಮ ಸಿದ್ದರಾಜು ನಮ್ಮ ಸ್ನೇಹಿತರು ಈ ಶಿರಾದಲ್ಲಿ ಅವ್ರ ಗ್ರಾಮದ ಅಂದ್ರೆ ಮದ್ಲೂರು ಗ್ರಾಮದಲ್ಲಿರೋ ಕಲಾವಿದರುಗಳನ್ನ ಇಟ್ಕೊಂಡು ಅದ್ಭುತವಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಅದ್ರೊಳಗಾಗಿ ಆ ಪೊಲೀಸ್ ಪಾತ್ರ ಮಾಡುವಂತ ಇವ್ರು ನಮ್ಮ ಶಂಕರಣ್ಣವ್ರು ಇರ್ಬೋದು, ಅವ್ರ ಮಾಂತೇಶ್ ಅನ್ನೋರು ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇವರೆಲ್ಲ ಯಾವ್ದು ಸಿನಿಮಾಗೆ ಹೋಗ್ಬೇಕು ಅಂತ ಏನ್ ಬಂದಿದ್ದಾರಲ್ಲ, ಈ ಸ್ನೇಹಿತರದೊಂದು ಕರೆಗೆ ಹೋಗೊಟ್ಟು ಬಂದು ಒಳ್ಳೆ ಅಭಿನಯ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಅವ್ರ ಜೊತೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರು ನಮ್ಗೆ ಆರ್ಟಿಸ್ಟ್ ತರ ಕಾಣ್ಲಿಲ್ಲ. ಅವರು ನಿಜವಾಗ್ಲೂ ಒಬ್ರು ಅಧಿಕಾರಿ ಜೊತೆನೆ ಮಾಡಿದ್ವಿ ಅನ್ನೋ ಒಂದು ಫೀಲಿಂಗ್ ಇತ್ತು.
ಆಮೇಲೆ ಈ ನಮ್ಮ ಸಿದ್ದರಾಜ್ ಅವರು ಒಳ್ಳೆ ಕತೆ, ಸಾಹಿತ್ಯ, ಸಂಭಾಷಣೆ ಎಲ್ಲ ಮಾಡಿದ್ದಾರೆ. ಅದರೊಳಗಾಗಿ ಸಂಗೀತ್ ಶ್ರೀನಿವಾಸ್ ಅವರು ತುಮಕೂರಿಂದ ಒಳ್ಳೆ ಸಂಗೀತ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಈ ಹಾಡನ್ನ ಕೇಳಿ ಈ ಚಿತ್ರದಲ್ಲಿ ಇದೇ ರೀತಿ ಕತೆ ಇರ್ಬೋದು ಅಂತೇಳಿ ನಿಮ್ದೇ ಆದ ಒಂದು ಟಿಪ್ಪಣಿನಲ್ಲಿ ಆ ನಂಬರ್ಗೆ ವಾಟ್ಸಪ್ ಮಾಡೋ ಮುಖಾಂತರ ಇರ್ಬೋದು, ಇಲ್ಲ ಫೋನ್ ಮಾಡಿ ಹೇಳೋ ಮುಖಾಂತರ ಆಗ್ಲಿ ಸರಿ, ನೀವು ಅದಕ್ಕೇನಾದ್ರೂ ಸೂಕ್ತವಾಗಿ ಆ ಕತೆ ಏನಿದೆ ನೀವು ಯೋಚನೆ ಮಾಡಿ ಹೇಳಿದ್ರೆ ನಿರ್ಮಾಪಕರು ನಿಮಗೆ 10,000 ರೂಪಾಯಿ ಹಣನೂ ಕೊಡ್ತಾರೆ. ಮತ್ತೆ ಅವ್ರ ಮುಂದಿನ ಚಿತ್ರದಲ್ಲಿ ನಿಮ್ಗೊಂದು ಅಭಿನಯಕ್ಕೆ ಒಂದು ಒಳ್ಳೆ ಅವಕಾಶ ಕೊಡ್ತಾರೆ. ಇದನ್ನ ಸದುಪಯೋಗ ಪಡಿಸ್ಕೊಂಡು ಇಡೀ ಕರ್ನಾಟಕದ ಜನ ಈ ಪುಟ್ಟ ಕಲಾವಿದರನ್ನ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊಂತೀವಿ.